ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುತ್ತಿನ ಒಡವೆಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಗ್ಯಾರಂಟಿ ಒಡವೆಗಳಾಗಿರುತ್ತೆ, ಯಾವುದೇ ರೀತಿ ಗೋಲ್ಡ್ ಆಗಿರಲ್ಲ. ಬಳೆಗಳು, ಹಾಗೆ ಇಯರಿಂಗ್ಸ್ಗಳು, ಪೆಂಡೆಂಟ್ಗಳು ಮತ್ತು ಸರಗಳು ಎಲ್ಲ ರೀತಿ ಕಲೆಕ್ಷನ್ಸ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನೋಡ್ತಾ ಇರುವಂಥ ಸರ, ಮುತ್ತಿನ ಸರ ತುಂಬಾ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಮುತ್ತಿನ ಒಡವೆಗಳು ಅಂತಂದರೆ ಯಾವಾಗಲೂ ಕೂಡ ಎವರ್ಗ್ರೀನ್ ಅಂತಲೇ ಹೇಳ್ಬೋದು. ಇವಾಗ ಮುತ್ತಿಂದು ಇವಾಗ ನೋಡ್ತಾ ಇರ್ಬೋದು, ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಪೆಂಡೆಂಟ್ ಎಲ್ಲ. ಸೊ ಇದು ಅನಿಸುತ್ತೆ ಇದು ಗೋಲ್ಡಲ್ಲೇನಾ ಮಾಡಿಸಿರೋದು ಅಂತ ಹೇಳ್ಬಿಟ್ಟು, ಬಟ್ ಆದರೆ ಇದೆಲ್ಲ ಗ್ಯಾರಂಟಿ ಆಗಿರುತ್ತೆ. ಅಂದರೆ ಯಾವುದೇ ರೀತಿ ಗೋಲ್ಡ್ ಅಲ್ಲ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ವಿತ್ ಇಯರಿಂಗ್ಸು ಕೂಡ ಇದೆ. ನೀವೀಗ ನೋಡ್ತಾ ಇರ್ಬೋದು ಇಯರಿಂಗ್ಸು ಹಾಗೆ ಪೆಂಡೆಂಟನ್ನು ಕಂಪ್ಲೀಟ್ ಪಿಂಕು ಮತ್ತು ಗ್ರೀನಲ್ಲಿ ಮಾಡಿದ್ದಾರೆ. ಸೊ ಅದು ಕೂಡ ಒಂದು ರೀತಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಮುತ್ತಿನ ಸರದಲ್ಲಿ ನೋಡಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕದು ಒಂಥರ ಪೆಂಡೆಂಟ್ ಥರ ಹಾಕಿದ್ದಾರೆ. ಸೊ ಇದೊಂದು ರೀತಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬ್ಯಾಕ್ ಸೈಡು ಕೂಡ ಅಷ್ಟೇ ದಾರ ಇಲ್ಲ, ಉಕ್ಕಿದೆ. ಇದು ಅಡ್ಜಸ್ಟಬಲ್, ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟರಲ್ಲಿ ಅಡ್ಜಸ್ಟಬಲ್ ಮಾಡಿ ಹಾಕೋಬೋದಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡಿಸೈನ್ಸ್ ಎಲ್ಲ. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ 7406363855 ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಇದೆಲ್ಲ ಇವಾಗ ಬಂದಿರುವಂಥ ನ್ಯೂ ಅರೈವಲ್ಸ್ ಅಂತಲೇ ಹೇಳ್ಬೋದು, ಇವಾಗ ಬಂದಿರುವಂಥದ್ದು. ಸೊ ಹಾಗಾಗಿ ಬೇಗ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸ್ಟಾಕ್ ಏನಾದರೂ ಖಾಲಿ ಆಯಿತು ಅಂದರೆ ಮತ್ತೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ತರಿಸ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಂಗಾಗಿ ವೆಯ್ಟ್ ಮಾಡಬೇಕಾಗತ್ತೆ. ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದ್ರ ಪ್ರೈಸು, ಇದ್ರ ಡೀಟೇಲ್ಸ್ ಎಲ್ಲ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಕೇಳ್ಕೊಬೇಕಾಗುತ್ತೆ. ಎಷ್ಟು ಪ್ರೈಸ್ ಆಗುತ್ತೆ, ಏನು, ಎಷ್ಟು ದಿನದಲ್ಲಿ ಬರುತ್ತೆ, ಗ್ಯಾರಂಟಿ ಎಷ್ಟು ದಿನ ಇರುತ್ತೆ, ಹಾಗೆ ಅದೆಲ್ಲ ಪ್ಯೂರ್ ಮುತ್ತಿಂದ ಮಾಡಿಸಿರುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ನೀವಲ್ಲಿ ಶಾಪ್ ಅವ್ರನ್ನ ವಿಸಿಟ್ ಕೇಳ್ಕೊಬೇಕಾಗುತ್ತೆ. ಹಾಗೆ ಇವ್ರದ್ದು ಶಾಪ್ ಇಲ್ಲ, ಓನ್ಲಿ ಆನ್ಲೈನ್ ಬಿಸ್ನೆಸ್ ಮಾತ್ರನೇ. ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಇದೆ, ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ತುಂಬ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಇವಾಗ ಮುತ್ತಿಂದಷ್ಟೇ ಅಲ್ಲ, ಎಲ್ಲ ರೀತಿ ಜ್ಯುವೆಲರಿಗಳು ಕೂಡ ಆ ಒಂದು ಪೇಜಲ್ಲಿ ನೀವು ನೋಡ್ಬೋದಾಗಿರುತ್ತೆ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು. ಇವಾಗ ಮಾಂಗಲ್ಯ ಸರಗಳು 1 ಗ್ರಾಮ್ ಗೋಲ್ಡಲ್ಲಿ, ಪಂಚಲೋಹದಲ್ಲಿ, ವಿತ್ ಪಾಲಿಶು, ವಿತೌಟ್ ಪಾಲಿಶು ಎಲ್ಲ ರೀತಿಯೂ ಕೂಡ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಪೆಂಡೆಂಟನ್ನು ಹಾಕೋಬೋದು. ಈ ಒಂದು ಮುತ್ತಿನ ಸರಕ್ಕೆ ನಿಮ್ಗೆ ಯಾವ ರೀತಿ ಪೆಂಡೆಂಟ್ ಬೇಕೋ ಇವ್ರ ಹತ್ರ ಪೆಂಡೆಂಟು ಕೂಡ ತುಂಬಾ ಕಲೆಕ್ಷನ್ಸ್ಗಳಿದೆ. ನಾನು ಆಲ್ರೆಡಿ ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ಮತ್ತೆ ಪೆಂಡೆಂಟ್ಸ್ದು ಕಂಪ್ಲೀಟ್ ಪೆಂಡೆಂಟ್ ಡಿಸೈನ್ಸ್ನೇ ಮಾಡ್ತೀನಿ. ಇದರಲ್ಲಿ ಪೆಂಡೆಂಟನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡಿ ಇದಕ್ಕೆ ಪೆಂಡೆಂಟನ್ನು ಹಾಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನೋಡ್ತಾ ಇರ್ಬೋದು, ಸೇಮ್ ಲೈಕ್ ಗೋಲ್ಡ್ ಥರನೇ ಅನಿಸುತ್ತೆ, ಬಟ್ ಆದರೆ ಇದೆಲ್ಲ ಆರ್ಟಿಫಿಷಿಯಲ್ ಆಗಿರುತ್ತೆ. ಏನು ಗೋಲ್ಡ್ ಏನಿರೋದಿಲ್ಲ. ಹಾಕಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಒಂದೊಂದೇ ಸರ ಹಾಕೊಂಡ್ರು ಕೂಡ ಮುತ್ತಿಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ವೈಟ್ ಕಲರ್ ಮುತ್ತಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣುತ್ತೆ, ಹಾಗೆ ತುಂಬ ಅಫಿಷಿಯಲಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ಇದು 2 ಎಳೆನಲ್ಲಿ ಮಾಡಿಸಿರುವಂಥದ್ದು. ಇದಕ್ಕೆ ಪೆಂಡೆಂಟ್ ಬೇಕಂದರೆ ಪೆಂಡೆಂಟು ಸೇರಿಸಿ ತೊಗೊಳ್ಳಿ, ಅಥವಾ ನಮಗೆ ಬೇಡ ಬರೀ ಸರನೇ ಸಾಕು ನಮ್ಮ ಹತ್ರ ಪೆಂಡೆಂಟ್ ಇದೆ ಅಂತಂದರೆ ಆಬ್ವಿಯಸ್ಲಿ ನೀವು ಬೇಕಿದ್ದರೆ ಬರೀ ಸರನೂ ಕೂಡ ತೊಗೋಬೋದು. ಹಾಗೆ ಇವ್ರ ಹತ್ರ ಸಪ್ರೇಟ್ ಪೆಂಡೆಂಟ್ಗಳು ಕೂಡ ಸಿಗುತ್ತೆ. ನೀವು ಬರೀ ಪೆಂಡೆಂಟ್ ಸಾಕಂದರೆ ಪೆಂಡೆಂಟನ್ನು ಕೂಡ ತೊಗೋಬೋದು. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ನೀವು ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದು ಇದು ಬ್ಯಾಂಗಲ್ಸು. ಇದು ಕಂಪ್ಲೀಟ್ 6 ಬ್ಯಾಂಗಲ್ಸ್ ಬರುತ್ತೆ ನೋಡಿ, ಫುಲ್ ಸೆಟ್ಟು. ತುಂಬ ಚೆನ್ನಾಗಿದೆ. ಗೋಲ್ಡ್ ಪಾಲಿಶು, ಪ್ರೀಮಿಯಂ ಕ್ವಾಲಿಟಿದು ಗೋಲ್ಡ್ ಪಾಲಿಶ್. ಅಂದರೆ ಸೇಮ್ ಲೈಕ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಇದರಲ್ಲಿ ಸೈಜು ಕೂಡ ಅವೈಲೇಬಲ್ ಇದೆ. 2 4, 2 6 ಮತ್ತು 2 8 3 ಸೈಜು ಕೂಡ ಅವೈಲೇಬಲ್ ಇದೆ. ಇವಾಗ ತುಂಬ ಜಾಸ್ತಿ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಜಾಸ್ತಿ ಬಳೆ ಹಾಕೊತೀರಾ ಅಂದರೆ ಮಧ್ಯೆ ಮಧ್ಯೆ ಈ ಥರ ಒಂದು ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಪಿಂಕ್ ಕಲರ್ ಸ್ಟೋನಿಂದ ಮಾಡಿಸಿದ್ದಾರೆ. ಡಿಸೈನ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಇದು ಬಂದು ಪ್ಯೂರ್ ಪಂಚಲೋಹದ ಬ್ಯಾಂಗಲ್ಸ್ ಆಗಿರುತ್ತೆ. ವೈಟ್ ಕಲರ್ ಸ್ಟೋನಿಂದ ಮಾಡಿಸಿರುವಂಥದ್ದು. ಈ ಥರ ಬ್ಯಾಂಗಲ್ಸಲ್ಲಿ ತುಂಬ ಕಲರ್ಸ್ ಇದೆ. ಪಿಂಕು, ಗ್ರೀನು, ವೈಟು, ಬ್ಲ್ಯಾಕು, ಬ್ಲೂ ಎಲ್ಲ ಥರ ಕಲರ್ಸು ಕೂಡ ಈ ಥರ ಬ್ಯಾಂಗಲ್ಸಲ್ಲಿ, ಈ ಥರ ಡಿಸೈನ್ಸಲ್ಲಿ ಇದೆ. ಬೇಕಿದ್ದರೆ ನೀವು ಅವ್ರ ಹತ್ರ ವಾಟ್ಸಪ್ ಮಾಡಿಸ್ಕೊಂಡು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಬೈ ಮಾಡ್ಬೋದು. ಇನ್ನು ಇದು ಕೂಡ ಅಷ್ಟೇ ತಿರುಪು ಬರುತ್ತಲ್ಲ, ಸೊ ಆ ರೀತಿಯಾದಂಥ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ನೋಡಿ. ಒಂದೊಂದೇ ವೇರ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಅಲ್ಟಿಮೇಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು.
ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು. ಹಾಗೆ ಸುಮಾರು ದಿನದಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸೊ ನೋಡೋಣ, ಅಟ್ಲೀಸ್ಟ್ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಪ್ರಾಪರಾಗಿ ವಿಡಿಯೋ ಹಾಕೋದಕ್ಕೆ. ನಾನು ಹೇಳ್ದಂಗೆ ಇವ್ರ ಹತ್ರ ಪೆಂಡೆಂಟ್ಗಳು ಸಿಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಈ ಥರನೂ ಕೂಡ ಸಿಗುತ್ತೆ. ಹಾಗೆ ದೊಡ್ಡ ದೊಡ್ಡ ಸರಗಳಿಗೆ ಹಾಕೊಳ್ಳೋದಕ್ಕೆ ಮುತ್ತಿನ ಸರ ಆಗಿರ್ಬೋದು, ಹಾಗೆ ಹವಳದ ಸರ ಆಗಿರ್ಬೋದು. ಸೊ ಈ ರೀತಿ ಸರಗಳಿಗೆ ಹಾಕೊಳ್ಳೋದು ಕೂಡ ದೊಡ್ಡ ದೊಡ್ಡ ಎಕ್ಸ್ಟ್ರಾ ಪೆಂಡೆಂಟ್ಗಳು ಕೂಡ ಸಿಗುತ್ತೆ. ನಾನು ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಬರೀ ಪೆಂಡೆಂಟಿಂದೇ ಒಂದು ವೀಡಿಯೋನ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು. ಸೊ ಮಧ್ಯದಲ್ಲಿ ಸ್ಟೋನ್ಸು, ಸುತ್ತ ವೈಟ್ ಕಲರ್ ಸ್ಟೋನ್ಸು, ಹಾಗೆ ಕೆಳಗಡೆ ಒಂದು ಮುತ್ತು. ಫಸ್ಟಿಗಿನ್ನ ನೋಡೋದಕ್ಕಿಂತ ಈ ಒಂದು ಪೆಂಡೆಂಟು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಂಥರ ಅಫಿಷಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ. ಇನ್ನು ಇದು ತೋಳ್ಬಂದಿ ಅಂತ ಹೇಳಿ ಕರೀತಾರೆ. ಇದು ಕೂಡ ಅಷ್ಟೇ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಮತ್ತೆ ಈ ಥರ ತೋಳ್ಬಂದಿಗಳು ತುಂಬ ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇದೆಲ್ಲ ಬಂದು ಮುತ್ತಿನ ಓಲೆಗಳು. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಮೇಲೆಲ್ಲ ಇಯರಿಂಗ್ಸಲ್ಲಿ ಏನು ಮುತ್ತು ಜಾಸ್ತಿ ಇಲ್ಲ, ಕೆಳಗಡೆ ಜುಮ್ಕಾದಲ್ಲಷ್ಟೇ ಮುತ್ತುಗಳನ್ನ ಹಾಕಿದ್ದಾರೆ. ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಯುನೀಕಾಗಿ ತುಂಬಾ ಚೆನ್ನಾಗಿದೆ. ಮುತ್ತಿನ ಸರಗಳನ್ನೆಲ್ಲ ಹಾಕೊಂಡಾಗ ಈ ರೀತಿ ಮುತ್ತಿನ ಓಲೆಗಳು ಹಾಕೊಂಡ್ರೆ ಅದೊಂಥರ ಕಂಪ್ಲೀಟ್ ಲುಕ್ ಕೊಡುತ್ತೆ. ಹಾಗೆ ಕಂಪ್ಲೀಟಾಗಿ ಮುತ್ತು ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕೊಂಡ್ರೂ ಕೂಡ. ನಿಮ್ಗೆ ಯಾವುದೇ ಇಷ್ಟ ಆದರೂ ಕೂಡ ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ. ಹಾಗೆ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನವೂ ಕೂಡ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋನ ಹಾಕೋದಕ್ಕೆ. ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇದನ್ನು ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ. ತುಂಬ ಸಿಂಪಲ್ಲು. ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಮಗಿದು ಬೇಕು ಅಂತ ಕಮೆಂಟ್ ಮಾಡಿ. ಅವ್ರು ಅದಕ್ಕೆ ರಿಪ್ಲೈನ ಮಾಡ್ತಾರೆ. ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಾ ಅಥವಾ ಆನ್ಲೈನ್ ಪೇಮೆಂಟ್, ಇದು 100% ಕನ್ಫರ್ಮ, ಅಡ್ರೆಸ್ ಕಳಿಸ್ಕೊಡಿ ಅಂತ ಕೇಳ್ತಾರೆ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿರುವಂಥದ್ದನ್ನು ಸ್ಕ್ರೀನ್ಶಾಟನ್ನು ಇವ್ರಿಗೆ ವಾಟ್ಸಪ್ ಮಾಡಬೇಕಾಗತ್ತೆ. ಮಾಡಿದ್ಮೇಲೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡ್ಬೇಕಾಗತ್ತೆ. ಯಾವುದೇ ರೀತಿ ಫೇಕ್ ಇರೋದಿಲ್ಲ. ಇದು 100% ಒರಿಜಿನಲ್ ಪೇಜ್ ಆಗಿರುತ್ತೆ. ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಒಂದ್ಸರಿ ಚೆಕ್ ಮಾಡಿ, ನಿಮಗೆ ಕನ್ಫರ್ಮಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಇವಾಗ ಆನ್ಲೈನಲ್ಲೆಲ್ಲ ತುಂಬಾ ಫ್ರಾಡ್ಗಳು, ತುಂಬ ಮೋಸಗಳೆಲ್ಲ ನಡೀತಿದೆ ಅಲ್ವಾ. ಇವಾಗ ಆರ್ಡ್ರ್ ಮಾಡೋದೇ ಒಂದು, ಬರೋದೇ ಮುರಿದೋಗಿರೋದು, ಹರಿದೋಗಿರೋ ಬಟ್ಟೆನೋ, ಸೊ ಈ ರೀತಿ ಎಲ್ಲ ಕಳಿಸ್ಕೊಡ್ತಾರೆ. ಸೊ ಆ ರೀತಿ ಏನಿರೋದಿಲ್ಲ, ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದನೂ ಕೂಡ ಇವ್ರ ಪೇಜಲ್ಲಿ ತುಂಬ ಜನ ಕಸ್ಟಮರ್ಸ್ ಬೈ ಮಾಡ್ತಾ ಇದ್ದಾರೆ. ಹಾಗೆ ತುಂಬ ಕಲೆಕ್ಷನ್ಸ್ಗಳು ಆವಾಗವಾಗ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಯಾವುದೇ ರೀತಿ ಭಯ ಇಲ್ಲದೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಅಲ್ಲಿಗೆ ಆರ್ಡರು ಕನ್ಫರ್ಮ್ ಆಗುತ್ತೆ. ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಾ ಅಂತಂದರೆ ಅವ್ರಿಗೆ ಹೇಳಬೇಕಾಗುತ್ತೆ, ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀನಿ, ನಾನು ಆನ್ಲೈನ್ ಪೇಮೆಂಟ್ ಯೂಸ್ ಮಾಡಲ್ಲ, ನಂಗೆ ಈ ಅಡ್ರೆಸ್ಸಿಗೆ ಕಳಿಸ್ಕೊಡಿ ಅಂದರೆ ಆ ಅಡ್ರೆಸ್ಸಿಗೆ ಅವರು ಕೊರಿಯರನ್ನು ಮಾಡ್ತಾರೆ. ಅದು ಬಂದ ಮೇಲೆ ನೀವು ದುಡ್ಡು ಕೊಟ್ಟು ಇಸ್ಕೊಬೇಕಾಗುತ್ತೆ. ತುಂಬ ಸಿಂಪಲ್ಲು. ಯಾವುದೇ ರೀತಿ ವೆಬ್ಸೈಟಿಗೆ ಹೋಗಿ ಬೈ ಮಾಡೋದು, ಅಲ್ಲಿ ಆರ್ಡ್ರ್ ಪ್ಲೇಸ್ ಮಾಡೋದು, ಸೊ ಆ ರೀತಿ ಏನೂ ಇರೋದಿಲ್ಲ. ಆರಾಮ್ಸೆ ನೀವು ಆ ವಾಟ್ಸಪ್ಪಲ್ಲೇ ಬುಕ್ಕಿಂಗ್ ಮಾಡ್ಕೊಬೋದಾಗಿರುತ್ತೆ. ಮತ್ತು ಈ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಯಾಕಂದರೆ ತುಂಬ ಕಸ್ಟಮರ್ ಇವರಿಗೆ, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಲೇಟ್ ಆದ್ರೂ ಕೂಡ 100% ರಿಪ್ಲೈನ ಮಾಡ್ತಾರೆ, ನೀವು ಬೈ ಮಾಡ್ಬೋದು. ಆಲ್ ಓವರ್ ಕರ್ನಾಟಕದೊಳಗಡೆನೇ ತೊಗೋತೀರಾ ಅಂದರೆ ಬಹುಶಃ ನಿಮ್ಗೊಂದು 7 ಡೇಸಲ್ಲಿ ಬರುತ್ತೆ. ಅದರ್ ಸ್ಟೇಟ್ ಅಂತಂದರೆ ಒಂದು 7 ಡೇಸ್ ಮೇಲಾಗುತ್ತೆ ಅಂತ ಅನಿಸುತ್ತೆ. ಬಟ್ ಆದರೂ ಆದಷ್ಟು ಬೇಗ ಬರುತ್ತೆ ಅಂತ ಅನಿಸುತ್ತೆ. ಇನ್ನು ಇದೆಲ್ಲ ಬಂದು ಶಾರ್ಟ್ ನೆಕ್ಲೆಸ್ಗಳು. ಇವು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ಇವಾಗ ನೋಡೋದಕ್ಕೆ ಅಯ್ಯೋ ಅಷ್ಟು ಲುಕ್ ಇಲ್ಲ ಅನಿಸುತ್ತೆ. ಬಟ್ ಇದನ್ನು ತರಿಸಿ ಹಾಕೊಂಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸಿಂಪಲ್ ಸ್ಯಾರಿಗಳ ಮೇಲೆ ಚಿಕ್ಕ ಪುಟ್ಟ ಫಂಕ್ಷನಿಗೆ ಹೋಗ್ತೀರಾ ಅಂತಂದರೆ ಇವಾಗ ಈ ರೀತಿ ಎಲ್ಲ ಹಾಕೋಬೋದು. ಹಾಗೆ ಗೋಲ್ಡ್ ರೇಟ್ ಅಂತೂ ಪ್ರತಿದಿನವೂ ಕೂಡ ಏರ್ತಾನೇ ಇದೆ. ಆಲ್ಮೋಸ್ಟ್ ಇವಾಗ 13,500ಕ್ಕೆ ಬಂದಿದೆ. ಹಾಗೆ ಸಿಲ್ವರು ಜ್ಯುವೆಲರಿನೂ ಕೂಡ ಸ್ವಲ್ಪ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗಿತ್ತು. ಬಟ್ ಸಿಲ್ವರ್ ರೇಟ್ ಅಂತೂ ನಿಜವಾಗ್ಲೂ ಮಾತಾಡ್ಸೋಕ್ಕಾಗ್ತಾಯಿಲ್ಲ, ಅಷ್ಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಆ ಗೋಲ್ಡಿಗಿನ್ನ ಸಿಲ್ವರ್ ಅಂತೂ ತುಂಬ ರೇಟ್ ಜಾಸ್ತಿ ಆಗ್ತಾಯಿದೆ. ಕಡಿಮೆ ಆಗುತ್ತೋ ಇನ್ ಫ್ಯೂಚರು, ಇನ್ನೂ ಜಾಸ್ತಿ ಆಗುತ್ತೋ ಹೇಳೋಕ್ಕಂತೂ ಆಗೋಲ್ಲ. ಬಟ್ ವೆಯ್ಟ್ ಮಾಡಿ ನೋಡೋಣ, ಕಡಿಮೆ ಮಾಡ್ತಾರೆ ಹೆಂಗೆ ಅಂತೇಳ್ಬಿಟ್ಟು. ಆಲ್ಮೋಸ್ಟ್ ಈಗ ಪರ್ ಗ್ರಾಮು 300 ರುಪೀಸ್ ಕ್ರಾಸ್ ಆಗಿದೆ. ಹೋದ ವರ್ಷ ಎಲ್ಲ 100ವರೆಗೂ ಬಂದಿತ್ತು ಅಷ್ಟೇ. ಇವಾಗ 1 ವರ್ಷವೂ ಆಗಿಲ್ಲ ಅಂದ್ಕೊಳ್ಳಿ, ಒಂದು 6 ಮಂತ್ ಒಳಗಡೆ 300 ರುಪೀಸ್ ಕ್ರಾಸ್ ಮಾಡಿದೆ ಅಂದರೆ
ನಿಜವಾಗ್ಲೂ ಯಾಕೆ ಇಷ್ಟು ಆಗ್ತಾ ಇದೆ, ಬಡವ್ರಿನ ಮುಂದೆ ಚಿನ್ನ ಬೆಳ್ಳಿ ಏನು ತೊಗೊಳಕ್ಕಾಗೋದೇ ಇಲ್ವಾ ಅಂತ ಅನಿಸುತ್ತೆ ಒಂದು ಕ್ಷಣ. ಅದಂತೂ ನಿಜಾನೇ ಬಿಡಿ. ಅಷ್ಟೊಂದು ರೇಟ್ ಆದರೆ ಬಡವ್ರಂಥವ್ರು ಕನಸಾಗಿ ಉಳ್ಕೊಬಿಡುತ್ತೆ. ಬಟ್ ಇನ್ ಫ್ಯೂಚರಲ್ಲಿ ಏನಾದರೂ ಕಡಿಮೆ ಮಾಡ್ತಾರೆ, ವೆಯ್ಟ್ ಮಾಡಿ ನೋಡೋಣ. ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.